ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ. ಪ್ರತಿಯೊಬ್ಬರು ಸಹ ಮನೆ ಕಟ್ಟಿಸ್ಬೇಕಾದ್ರೆ ಒಂದನ್ನೇ ಗಮನದಲ್ಲಿ ಇಟ್ಕೊಳ್ಳೋದು, ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಮನೆನ ಹೇಗೆ ಕಟ್ಟಿಸ್ಕೊಳ್ಳೋದು ಅಂತ. ಖಂಡಿತವಾಗಿಯೂ ಇದು ಸಾಧ್ಯ. ನಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಬೇಕಾಗುತ್ತೆ ಅಷ್ಟೇ. ಪ್ರತಿಯೊಂದು ಕೆಲಸದಲ್ಲೂ ನಾಲೆಡ್ಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ನಾವು ಕನ್ಸ್ಟ್ರಕ್ಷನ್ ನ ಶುರು ಮಾಡೋದಕ್ಕಿಂತ ಮುಂಚೆನೆ ಬೇಸಿಕ್ ಏನೇನ್ ಬೇಕಾಗುತ್ತೆ, ನಾವ್ ಏನ ಪ್ರೊವೈಡ್ ಮಾಡ್ಬೇಕಾಗತ್ತೆ, ಪ್ರತಿಯೊಂದು ಪ್ಲಾನ್ಸ್ ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಸ್ತೀವಿ ಅಂದಾಗ ಮೊದಲನೇದಾಗಿ ನಾವು ಕೊಡೋದು ಪ್ಲಾನ್ ಮಾಡೋದಕ್ಕೋಸ್ಕರ. ಪ್ಲಾನ್ ಮಾಡೋದಕ್ಕೆ ಹೇಳಿದಾಗ ಆದಷ್ಟು ಸ್ಕ್ವೇರ್ ಶೇಪ್ ಅಲ್ಲಿ ಮಾಡಿಸಿದ್ರೆ ಕಡಿಮೆ ಖರ್ಚಿನಲ್ಲಿ ತುಂಬಾ ಒಳ್ಳೆ ಮನೆನ ಕಟ್ಟಿಸ್ಕೋಬಹುದು. ಸಿಂಪಲ್ ಶೇಪ್ ಕೊಡಿಸಿದ್ರೆ ಕಡಿಮೆ ಖರ್ಚಾಗುತ್ತೆ. ಅದೇ ಬೇರೆ ಏನಾದ್ರೂ ನಾವು ರೌಂಡ್ ಅಥವಾ ಟ್ರಯಾಂಗಲ್ ಬೇರೆ ತರ ಏನಾದ್ರೂ ಟ್ರೈ ಮಾಡ್ತೀವಿ ಅಂದಾಗ ಮೆಟೀರಿಯಲ್ಸ್ ಜಾಸ್ತಿ ಬೇಕಾಗುತ್ತೆ, ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಲೇಬರ್ಸ್ ಚಾರ್ಜಸ್ ಸಹ ಜಾಸ್ತಿ ಆಗುತ್ತೆ. ಇನ್ನು ಮೆಟೀರಿಯಲ್ಸ್ ಏನಾದ್ರೂ ತರಿಸ್ಬೇಕು ಅಂತಂದ್ರೆ ಆದಷ್ಟು ನಿಯರ್ ಬೈ ಪ್ಲೇಸಸ್ ಇಂದ ತರಿಸಿದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಕಡಿಮೆ ಆಗುತ್ತೆ. ಮೆಟೀರಿಯಲ್ಸ್ ಆದಷ್ಟು ಬೇಗ ರೀಚ್ ಆಗುತ್ತೆ. ಲೇಬರ್ಸ್ ಕಾಂಟ್ರಾಕ್ಟ್ ಕೊಟ್ಟಿತ್ತು ಅಂತಂದ್ರೆ ಮೆಟೀರಿಯಲ್ಸ್ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ಬೇಕಾಗುತ್ತೆ. ಒನ್ಸ್ ಮೆಟೀರಿಯಲ್ಸ್ ನಾವು ತರಿಸಿದಾಗ ಕೇರ್ಫುಲ್ ಆಗಿ ವೇಸ್ಟ್ ಆಗದೆ ಇರೋ ತರ ಹತ್ರದ ಪ್ಲೇಸಿಗೆ ಮನೆ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರ್ತೀವಿ ಅದ್ರ ನಿಯರ್ ಬೈ ಹಾಕ್ಸೋದ್ರಿಂದ ಲೇಬರ್ ಖರ್ಚು ಕಡಿಮೆ ಆಗುತ್ತೆ. ಆದಷ್ಟು ಮೆಟೀರಿಯಲ್ಸ್ ವೇಸ್ಟ್ ಆಗದೆ ಇರೋ ತರ ಪ್ಲಾನ್ ಮಾಡಿ ಒಳ್ಳೆ ಜಾಗದಲ್ಲಿ ಹಾಕ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಮೋರಿ ಇದ್ದಾಗ ಅದ್ರ ಒಳಗಡೆ ಎಲ್ಲ ಮೆಟೀರಿಯಲ್ಸ್ ಹೋಯ್ತು ಅಂತಂದ್ರೆ ಕೆಲವೊಮ್ಮೆ ಯೂಸ್ ಮಾಡ್ತಾರೆ, ಕೆಲವೊಮ್ಮೆ ಯೂಸೇ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ, ವೇಸ್ಟ್ ಆಗೋಗುತ್ತೆ. ಇನ್ನು ಎಂ ಸ್ಯಾಂಡ್ ಎಲ್ಲಾನು ಸುರಿಸ್ಬೇಕು ಅಂತಂದ್ರೆ ಒಂದು ಟಾರ್ಪಲ್ ಹಾಕ್ಬಿಟ್ಟು ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಮಣ್ಣು ಮಿಕ್ಸ್ ಆಗಿದೆ ಅಂದ್ರೆ ಅದನ್ನು ಸಹ ಯೂಸ್ ಮಾಡಲ್ಲ. ಇನ್ನು ಮಳೆ ಟೈಮು ಅಂತ ಅಂದಾಗ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸುತ್ತಲೂ ಬ್ಲಾಕ್ಸ್ ಗಳನ್ನ ಇಟ್ಬಿಟ್ಟು ಅದು ಹರಿದು ಹೋಗದೆ ಇರೋ ತರ ಪ್ರೊಟೆಕ್ಟ್ ಮಾಡ್ಬೇಕಾಗುತ್ತೆ. ಜೋರಾದ ಗಾಳಿ ಇದ್ದಾಗ್ಲೂ ಅಷ್ಟೇನೆ ಅದಕ್ಕೆ ಏನಾದ್ರೂ ಕ್ಲೋಸ್ ಮಾಡಿ ವೇಸ್ಟ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾರೇ ಮೇಸ್ತ್ರಿಗಳಾಗಿರ್ಬೋದು ಎಷ್ಟು ಮೆಟೀರಿಯಲ್ಸ್ ಬೇಕೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟಿಗೆನೆ ಹೇಳಿರ್ತಾರೆ. ಅವರು ಅಪ್ರಾಕ್ಸಿಮೇಟ್ ಆಗಿ 20 to 30% ಜಾಸ್ತಿ ಹೇಳಿರ್ತಾರೆ ಅಂದಾಗ 15% ಆದ್ರೂ ಅದ್ರಲ್ಲಿ ರೆಡ್ಯೂಸ್ ಮಾಡಿದ್ರೆ ಮೆಟೀರಿಯಲ್ಸ್ ವೇಸ್ಟ್ ಆಗೋದನ್ನ ಅವಾಯ್ಡ್ ಮಾಡ್ಕೋಬಹುದು. ಮೋಲ್ಡ್ ಹಾಕಿಸ್ಬೇಕಾದ್ರೆ ಕನ್ಸಿಲ್ಡ್ ಬೀಮ್ ಗಳನ್ನ ಹಾಕ್ಸೋದ್ರಿಂದ ಕಾಸ್ಟ್ ನ ಕಡಿಮೆ ಮಾಡ್ಕೋಬಹುದು. ಪಾರ್ಕಿಂಗ್ ಏರಿಯಾದಲ್ಲೆಲ್ಲ ಬೀಮ್ ಗಳನ್ನ ನೋಡ್ತಾ ಇರ್ತೀವಿ, ಎಕ್ಸ್ಟ್ರಾ ಬಂದಿರೋ ತರ ಕಾಣಿಸ್ತಿರುತ್ತೆ. ಕನ್ಸಿಲ್ಡ್ ಮಾಡಿಸೋದ್ರಿಂದ ಲುಕ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೇನೆ ಕಾಸ್ಟ್ ವೈಸ್ ರೆಡ್ಯೂಸ್ ಮಾಡ್ಕೋಬಹುದು. ಬೇಸಿಕಲಿ ನಮ್ಗೆ ನಮ್ಮ ಮನೆಯ ಪ್ಲಾನ್ ಒಂದು ಮೈಂಡ್ ಅಲ್ಲಿ ಇರುತ್ತೆ. ಅದು ಫರ್ಮ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಪ್ಲಾನ್ ಮಾಡಕ್ಕೆ ಪರ್ಫೆಕ್ಟ್ ಆಗಿ ಹೇಳಿ ಕೊಡ್ಬೇಕಾಗತ್ತೆ. ಎಕನಾಮಿಕ್ ಆಗಿ ಪ್ಲಾನ್ ಮಾಡ್ಕೊಟ್ಟಿರ್ತಾರೆ, ಪದೇ ಪದೇ ಚೇಂಜಸ್ ಮಾಡಿಸೋದ್ರಿಂದ ಕಾಸ್ಟ್ ವೈಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀವೇನಾದ್ರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕಡಿಮೆ ಬೆಲೆ ಮಾಡೋರ್ನ ನೋಡ್ತಾ ಇದ್ದೀರಾ, ಕನಸಿನ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಡೋಂಟ್ ವರಿ ವೀಕ್ಷಕರೇ, ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಂತ ಎಲ್ಲಾ ರೀತಿ ಪ್ಯಾಕೇಜಸ್ ಗಳಿದೆ. ಸೊ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಎಲ್ಲಾ ರೀತಿಯ ಮನೆಗಳನ್ನ ಇವರು ಕಟ್ಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೈಗೆಟುಕುವ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕಂತಂದ್ರೆ RCC ಮೇಲ್ಗಡೆ ಬರ್ತಾರಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಮನೆಗಳಿಗೆ ಸೆಪ್ಟಿಕ್ ಟ್ಯಾಂಕ್ ಮಾಡಿಸ್ಬೇಕು ಅಂತಂದ್ರೆ ಸಜೆಷನ್ಸ್ ನ ಕೇಳ್ತಾರೆ, ನಿಮಗೆ ಎಷ್ಟು ಬೇಕು ಅಂತ. ಅವಾಗ ನಾವು ನೀಟಾಗಿ ಹೇಳ್ಬೇಕಾಗತ್ತೆ ಎಷ್ಟು ಬೇಕಾಗತ್ತೆ ಅಂತ. ಇದರ ಕ್ಯಾಲ್ಕುಲೇಷನ್ಸ್ ನಮ್ಗೆ ನೀಟಾಗಿ ಗೊತ್ತಿರ್ಬೇಕಾಗತ್ತೆ. ಮನೆಯಲ್ಲಿ ಎಷ್ಟು ಜನ ಇರ್ತೀವಿ, ಎಷ್ಟು ನೀರ್ನ ಖರ್ಚು ಮಾಡ್ತೀವಿ, ಎಷ್ಟು ಫ್ಲೋರ್ಸ್ ನ ಕಟ್ಟಿಸ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ಕರೆಕ್ಟ್ ಆಗಿ ಹೇಳ್ಬೋದು ನಮ್ಗೆ ಎಷ್ಟು ಬೇಕು ಅಂತ. ತುಂಬಾ ಜನ ಇತ್ತು ಅಂತಂದ್ರೆ ದೊಡ್ಡದ್ ಬೇಕಾಗುತ್ತೆ, ಕಡಿಮೆ ಜನ ಇದ್ರೆ ಚಿಕ್ಕದೇ ಸಾಕಾಗುತ್ತೆ. ಕಡಿಮೆ ಜನ ಇದ್ದು ದೊಡ್ಡದ್ ಕಟ್ಟಿಸ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಜನ ಜಾಸ್ತಿ ಇದ್ದು ಸೆಪ್ಟಿಕ್ ಟ್ಯಾಂಕ್ ಗಳೇನಾದ್ರೂ ಚಿಕ್ಕದಾಯ್ತು ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಮೋಲ್ಡ್ ಹಾಕಕ್ಕಿಂತ ಮುಂಚೆ ಸೆಂಟ್ರಿಂಗ್ ಮಾಡ್ಕೊಂಡಿರ್ತಾರೆ, ಅದ್ರ ಮೇಲೆ ಚಾಪೆ ಯೂಸ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾನೇ ನೀಟಾಗಿ ಬರುತ್ತೆ. ಫಿನಿಶಿಂಗ್ ಏನಾದ್ರೂ ನೀಟಾಗಿ ಬಂದಿಲ್ಲ ಅಂತಂದ್ರೆ ಮತ್ತೆ ಫಿನಿಶಿಂಗ್ ಕೊಡೋಕೋಸ್ಕರನೇ ಮೆಟೀರಿಯಲ್ಸ್ ವೇಸ್ಟ್ ಆಗುತ್ತೆ. ಫಸ್ಟ್ ಟೈಮ್ ಏನ್ ಕೆಲಸ ಮಾಡ್ತಿರ್ತಾರೆ ಅವಾಗ ನೀಟಾಗಿ ಮಾಡಿಸ್ತು ಅಂತಂದ್ರೆ ರೀವರ್ಕ್ ಮಾಡಿಸುವಂತಹ ಯಾವುದೇ ಅವಶ್ಯಕತೆನೂ ಬರಲ್ಲ. ಮನೆಗಳಿಗೆ ಸ್ಟ್ರೆಂತ್ ಬರೋದು ಫೌಂಡೇಶನ್, ಕಾಲಮ್ ಹಾಗೆ ಬೀಮ್ ಗಳಿಂದ. ವಾಲ್ ಗಳು ಏನಿದ್ರು ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತಿರ್ತೀವಿ. 6 ಇಂಚ್ ವಾಲ್ ಗಳು ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟನ್ನ ಮಾತ್ರ ಹಾಕ್ಸಿ ಮತ್ತೆಲ್ಲ ಕಡೆ 4 ಇಂಚ್ ವಾಲ್ ಗಳನ್ನ ಯೂಸ್ ಮಾಡೋದ್ರಿಂದ ಕಾಸ್ಟ್ ನ ರೆಡ್ಯೂಸ್ ಮಾಡ್ಕೋಬಹುದು. ಮಾರ್ಬಲ್ಸ್, ಗ್ರಾನೈಟ್ಸ್ ನ ಯೂಸ್ ಮಾಡೋದ್ರ ಬದಲು ಟೈಲ್ಸ್ ನ ಯೂಸ್ ಮಾಡ್ತು ಅಂತಂದ್ರೆ ಎಕನಾಮಿಕ್ ಆಗಿ ನಮ್ಗೆ ವರ್ತ್ ಆಗುತ್ತೆ, ಲೇಬರ್ ಚಾರ್ಜಸ್ ಕಡಿಮೆ ಆಗುತ್ತೆ. ಇದನ್ನ ಹಾಕ್ಸೋದ್ರಿಂದ ಕೆಲಸನೂ ಬೇಗ ಕಂಪ್ಲೀಟ್ ಆಗುತ್ತೆ. ಹೆಲ್ತ್ ವೈಸ್, ಕಾಸ್ಟ್ ವೈಸ್ ನೋಡೋದಾದ್ರೆ ಟೈಲ್ಸ್ ಬೆಸ್ಟ್. ವಾಸ್ಕಲ್ ಗಳನ್ನ ವುಡ್ ನಲ್ಲಿ ಮಾಡಿಸಿದ್ರೆ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಅದ್ರ ಬದಲಾಗಿ ಅಲ್ಯೂಮಿನಿಯಂ, MS, PVC ಇದನ್ನ ಯೂಸ್ ಮಾಡಿದ್ರು ಬಳಕೆ ಚೆನ್ನಾಗಿ ಬರುತ್ತೆ. ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ ನ ಇಡ್ಸೋದ್ರಿಂದ ವಿತ್ ಮೆಶ್ ಇರುತ್ತೆ. ಇಲ್ಲ ವುಡ್ ಅಲ್ಲಿ ಹಾಕಿಸ್ತೀವಿ ಅಂದ್ರೆ ರೇಟು ಜಾಸ್ತಿ ಆಗುತ್ತೆ, ಮೆಶ್ ಗಳನ್ನ ಎಕ್ಸ್ಟ್ರಾ ಹಾಕಿಸ್ಬೇಕಾಗುತ್ತೆ. ಡೋರ್ ಗಳು ಅಷ್ಟೇನೆ, ಮೇನ್ ಡೋರ್ ಒಂದು ಟೀಕ್ ಅಲ್ಲಿ ಮಾಡಿಸಿ ಅಥವಾ
ಪೂಜಾ ರೂಮ್ ಒಂದು ಟೀಕಲ್ ಮಾಡಿಸಿ ಇನ್ ಬಾಕಿದೆಲ್ಲ ಅದನ್ನು ಲ್ಯಾಮಿನೇಟೆಡ್ ಬರುತ್ತೆ, PVC ಡೋರ್ಸ್ ಗಳು ಬರುತ್ತೆ, ಅಲ್ಯೂಮಿನಿಯಂ ಡೋರ್ಸ್ ಗಳು ಬರುತ್ತೆ. ಅದನ್ನ ಯೂಸ್ ಮಾಡೋದ್ರಿಂದ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಎಷ್ಟು ಸಿಂಪಲ್ ಡಿಸೈನ್ ಎಲಿವೇಶನ್ ಇಡಿಸ್ತೀವೋ ಅಷ್ಟು ಕಡಿಮೆ ಮೆಟೀರಿಯಲ್ಸ್ ಖರ್ಚಾಗುತ್ತೆ. ಕಾಸ್ಟ್ ವೈಸ್ ರೆಡ್ಯೂಸ್ ಮಾಡ್ಕೋಬಹುದು. ಎಲಿವೇಶನ್ ಡಿಸೈನ್ಸ್ ಯಾವಾಗ್ಲೂ ಸಿಂಪಲ್ ಆಗಿರ್ಬೇಕು. ಜಾಸ್ತಿ ಆಯ್ತು ಅಂತಾನೆ ಕ್ಲಮ್ಸಿ ಆಗಿ ಕಾಣಿಸುತ್ತೆ, ಲುಕ್ ವೈಸ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಪಿಲ್ಲರ್ ಗಳು ಅಷ್ಟೇ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಹಾಕ್ಸಿದ್ರೆ ಎಕನಾಮಿಕಲಿ ವರ್ತ್. ಈವನ್ ಆಡ್ ನಂಬರ್ ಅಂತ ನೋಡಕ್ ಹೋಗಿ ಎಕ್ಸ್ಟ್ರಾ ಮಾಡ್ತು ಅಂತಂದ್ರೆ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ. ಕಂಬಿಗಳನ್ನ ಯೂಸ್ ಮಾಡ್ಬೇಕಾದ್ರೂ ಅಷ್ಟೇನೆ ತುಂಬಾ ಎಕ್ಸ್ಟ್ರಾ ಏನಾದ್ರೂ ಸ್ಟ್ರಕ್ಚರಲ್ ಹೇಳಿತ್ತು ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಸೋದ್ರಿಂದ ಎಕನಾಮಿಕಲಿ ವರ್ತ್ ಆಗುತ್ತೆ ನಮಗೆ. ಸಿಮೆಂಟ್ ನ ಯಾವಾಗ್ಲೂ ಮ್ಯಾನುಫ್ಯಾಕ್ಚರ್ ಡೇಟ್ ಇಂದ 3 ಮಂತ್ಸ್ ಒಳಗಡೆ ಯೂಸ್ ಮಾಡ್ಬೇಕಾಗುತ್ತೆ. ಅಂತಹ ಸಿಮೆಂಟ್ ಗಳೇನಾದ್ರೂ ಸಿಕ್ಕಿದ್ರೆ ಜಾಸ್ತಿ ಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ಕಾಸ್ಟ್ ವೈಸ್ ನಮಗೆ ಹೆಲ್ಪ್ ಆಗುತ್ತೆ. ಸಿಮೆಂಟ್ ಗಳ ರೇಟ್ ಆಗಿರ್ಬೋದು, ಕಂಬಿಗಳ ರೇಟ್ ಆಗಿರ್ಬೋದು ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾನೆ ಇರುತ್ತೆ. ಆದಷ್ಟು ಕಡಿಮೆಗೆ ಸಿಕ್ಕಿದಾಗ ಸ್ಟಾಕ್ ಮಾಡ್ಕೊಳ್ಳೋದ್ರಿಂದ ಎಕನಾಮಿಕಲಿ ವರ್ತ್ ಆಗುತ್ತೆ ನಮಗೆ. ಯಾವುದೇ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಕ್ ಹೋದಾಗ ನಮ್ದು ಏನ್ ಬಜೆಟ್ ಇರುತ್ತೆ ಅಷ್ಟರಲ್ಲೇನೆ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಇಲ್ಲ ಬೇರೆಯವ್ರು ಏನಾದ್ರು ಸಜೆಸ್ಟ್ ಮಾಡಿದ್ರು ಅಂತ ಜಾಸ್ತಿ ರೇಟಿಗೆ ಹೋಯ್ತು ಅಂತ ಅಂದ್ರೆ ಅಲ್ಲಿ ನಮ್ಗೆ ಮಿಸ್ ಮ್ಯಾಚ್ ಆಗುತ್ತೆ. ನಮ್ದು ಡಿಸಿಷನ್ ಯಾವಾಗ್ಲೂ ಫರ್ಮ್ ಆಗಿರ್ಬೇಕಾಗುತ್ತೆ. ನಾವು ಎಕನಾಮಿಕ್ ಆಗಿ ನೀಟಾಗಿ ಹೌಸ್ ಕನ್ಸ್ಟ್ರಕ್ಷನ್ ಮಾಡಿಸ್ಕೋಬೇಕಾಗತ್ತೆ ಅಂತ. ವಾಲ್ ಗಳ ಥಿಕ್ನೆಸ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ರೇಟ್ ನಮ್ಗೆ ಕಡಿಮೆ ಆಗುತ್ತೆ. 4 ಇಂಚ್ ಯೂಸ್ ಮಾಡೋದ್ರಿಂದ ಎಕನಾಮಿಕ್ ಆಗಿ ನೀಟಾಗಿ ಕಟ್ಟಿಸ್ಕೋಬಹುದು. ಮನೆಗಳ ಕನ್ಸ್ಟ್ರಕ್ಷನ್ ಗೆ ಯಾವಾಗ್ಲೂ 4 ಇಂಚ್ ವಾಲ್ 6 ಇಂಚ್ ವಾಲ್ ಎನಫ್ ಆಗಿರುತ್ತೆ. 8 ಇಂಚ್ ವಾಲ್ ಏನ್ ಬೇಕಾಗಲ್ಲ. ನೆಸೆಸಿಟಿಗಿಂತ ಜಾಸ್ತಿ ಮಾಡಿಸ್ತು ಅಂತಂದ್ರೆ ಅದು ವೇಸ್ಟ್ ಆಗುತ್ತೆ. ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ರೇಟ್ ವೈಸ್ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಹೆಚ್ಚಿಗೆ ಹೇಳ್ತು ಅಂತಂದ್ರೆ ಕೊಟ್ಬಿಟ್ಟಿರ್ತೀವಿ. ಮೆಟೀರಿಯಲ್ಸ್ ಗಳ ಕ್ವಾಲಿಟಿನೂ ಅಷ್ಟೇನೆ ನಮ್ಗೆ ಒಂದ್ ಸ್ವಲ್ಪ ನಾಲೆಡ್ಜ್ ಇರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಕಡಿಮೆ ಕ್ವಾಲಿಟಿ ಜಾಸ್ತಿ ದುಡ್ಡಾಗುತ್ತೆ. ಪರ್ಚೇಸ್ ಮಾಡ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ತಂತು ಅಂತಂದ್ರೆ ರೀವರ್ಕ್ ಗಳ ಅವಶ್ಯಕತೆ ಇರಲ್ಲ. ಪ್ಲಾಸ್ಟರಿಂಗ್ ಮಾಡಿಸ್ಬೇಕಾದ್ರೆ ಸ್ಮೂತ್ ಫಿನಿಶಿಂಗ್ ಬಂತು ಅಂದ್ರೆ ಯಾವುದೇ ಪಟ್ಟಿಯ ಅವಶ್ಯಕತೆ ಇರಲ್ಲ. ಅದನ್ನ ಅವಾಯ್ಡ್ ಮಾಡಬಹುದು. ಡೈರೆಕ್ಟ್ ಒಂದು ಪ್ರೈಮರ್ ಮಾಡಿ ಪೇಂಟ್ ಮಾಡಿಸಬಹುದು. ಇಂಟೀರಿಯರ್ಸ್ ಡಿಸೈನ್ಸ್ ಎಲ್ಲೆಲ್ಲಿ ಮಾಡಿಸ್ತೀವಿ ಅಲ್ಲಿಗೆ ಪೇಂಟ್ ನ ಅವಾಯ್ಡ್ ಮಾಡೋದ್ರಿಂದನೂ ಎಕನಾಮಿಕಲಿ ವರ್ತ್ ಆಗುತ್ತೆ. ಲಿಂಟ್ಲ್ ಲೆವೆಲ್ ಮಾಡಿಸ್ಬೇಕಾದ್ರೂ ಅಷ್ಟೇ ತುಂಬಾ ಜನ ತುಂಬಾ ತರ ಡಿಸೈನ್ಸ್ ಗಳನ್ನ ಕೊಡಿಸ್ತಾರೆ. ಅದೇನು ನೆಸೆಸಿಟಿ ಇಲ್ಲ. ಅದು ಬೇಕಿರೋದು ಪ್ರೊಟೆಕ್ಷನ್ ಅಷ್ಟೇ. ಸಿಂಪಲ್ ಡಿಸೈನ್ ಕೊಡ್ಸಿದ್ರೇನೆ ಸಾಕು. ಮೆಟೀರಿಯಲ್ಸ್ ಜಾಸ್ತಿ ಬೇಕಾಗುತ್ತೆ, ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಎಕ್ಸ್ಟ್ರಾ ಡಿಸೈನ್ಸ್ ಮಾಡಿಸೋದ್ರಿಂದ ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೇಫ್ಟಿ ಗ್ರಿಲ್ಸ್ ಗೆಲ್ಲ MSS ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ SS ಏನ್ ನೆಸೆಸಿಟಿ ಬರಲ್ಲ. ಫಿಟ್ಟಿಂಗ್ಸ್ ಅಲ್ಲೂ ಅಷ್ಟೇ ತುಂಬಾ ಕಾಸ್ಟ್ ವೈಸ್ ಎಲ್ಲ ಜಾಸ್ತಿ ಆಯ್ತು ಅಂದ್ರೆ ಅದೇನ್ ನೆಸೆಸಿಟಿ ಬರಲ್ಲ. ಎಷ್ಟು ಬಳಕೆ ಬರುತ್ತೋ ಅಷ್ಟು ಬಂದೇ ಬರುತ್ತೆ. ಮೈಕ್ರೋ ಕೋಟೆಡ್ ಯೂಸ್ ಮಾಡಿದ್ರು ವರ್ತ್ ಇರುತ್ತೆ. ಯಾವುದೇ ಮೆಟೀರಿಯಲ್ ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ತುಂಬಾನೇ ಫ್ಯಾನ್ಸಿ ಹೋದಷ್ಟು ಕಾಸ್ಟ್ ವೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಗೆ ಏನ್ ರಿಜಿಡ್ ಆಗ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಮೆಟೀರಿಯಲ್ಸ್ ನ ಕ್ವಾಲಿಟಿ ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಡಿಸೈನ್ಸ್ ಅಲ್ಲ. ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಇರುತ್ತಲ್ಲ ಅವ್ರ ಹತ್ರ ನಾವು ರೆಫರೆನ್ಸ್ ತಗೊಂಡ್ರು ತುಂಬಾ ವರ್ತ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ ಬಂದಾಗ ಯಾವಾಗ್ಲೂ ಥಿಯರಿಟಿಕಲ್ ನಾಲೆಡ್ಜ್ ಗಿಂತ ಪ್ರಾಕ್ಟಿಕಲ್ ನಾಲೆಡ್ಜ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸ್ಟ್ರಕ್ಷನ್ಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಗೊತ್ತಾಗ್ತಿದ್ದಂಗೆ ನಾವು ನಾಲೆಡ್ಜ್ ನ ಆದಷ್ಟು ಗೇನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ವಿತೌಟ್ ನಾಲೆಡ್ಜ್ ಏನಾದ್ರು ಮಾಡ್ತೀವಿ ಅಂತಂದ್ರೆ ತುಂಬಾ ದುಡ್ಡನ್ನ ಕಳ್ಕೋಬೇಕಾಗುತ್ತೆ. ಟೆಕ್ನಿಕಲ್ ಅಂತ ಹೋಗಿ ಮೇಸ್ತ್ರಿಗಳು ಹೇಳೋದನ್ನ ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ತೀವಿ. ಅಲ್ಲಿ ಸಹ ನಾವು ಕೆಲವೊಂದಷ್ಟು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಟೆಕ್ನಿಕಲ್ ಆಗಿ ಸ್ಟ್ರಕ್ಚರ್ಸ್ ಏನ್ ಕೊಟ್ಟಿರ್ತಾರೆ ಅದರಲ್ಲಿ ರೆಡ್ಯೂಸ್ ಮಾಡೋ ಅಂತಹ ಎಲ್ಲ ಚಾನ್ಸಸ್ ಇರುತ್ತೆ. ಅದು ನಮ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 30-40 ಸೈಟಿಗೆ 12 ಪಿಲ್ಲರ್ಸ್ ಮಾತ್ರ ಬೇಕಾಗುತ್ತೆ. ಅವ್ರೇನಾದ್ರು 13 ಕೊಟ್ಟಿದ್ರೆ ನಾವು ಒಂದನ್ನ ರೆಡ್ಯೂಸ್ ಮಾಡಬಹುದು. ಇಷ್ಟು ಡೀಟೇಲ್ಸ್ ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.